You are watching TV46 News Kannada. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ದೂರದೃಷ್ಟಿ ಜನಪರ ಆಡಳಿತ ಸ್ಮರಣೀಯ ನಾಡಿನ ಪ್ರತಿಯೊಬ್ಬ ಪ್ರಜೆ ಸ್ಮರಿಸುವ ಅಪ್ರತಿಮ ಗುಣವುಳ್ಳ ಮೌಲ್ಯಾಧಾರಿತ ವ್ಯಕ್ತಿಯುಳ್ಳ ಕೆಂಪೇಗೌಡರು ಎಂದಿಗೂ ಚಿರಸ್ಥಾಯಿವಾಗಿರಲು ಅವರು ಆದರ್ಶಗಳನ್ನು ಪಾಲಿಸಬೇಕು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಕರೆ ನೀಡಿದರು. ನಾಡಪ್ರಭು ಕೆಂಪೇಗೌಡರ 516ನೇ ಜನ್ಮದಿನದ ಅಂಗವಾಗಿ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಕೆಂಪೇಗೌಡ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಕೆಂಪೇಗೌಡರು ಬೆಂಗಳೂರನ್ನು ರಾಜಧಾನಿಯಾಗಿ ಮಾಡುವುದರೊಂದಿಗೆ ಎಲ್ಲ ಜಾತಿ ಸಮುದಾಯದ ಜನರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಲು ಪ್ರತ್ಯೇಕವಾದ ಪೇಟೆಗಳನ್ನು ನಿರ್ಮಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ಯಂತ್ರೋಪಕರಣಗಳು ಇಲ್ಲದ ಕಾಲಘಟ್ಟದಲ್ಲಿ ಅವರು ನಿರ್ಮಿಸಿದ ಕೆರೆ ಕಟ್ಟೆಗಳು ಇಂದಿಗೂ ನೀರಾವರಿ ಸೌಲಭ್ಯ ನೀಡುತ್ತಿದೆ. ಇಡೀ ವಿಶ್ವವೇ ಬೆಂಗಳೂರಿನ ಸೊಬಗಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಲು ಕೆಂಪೇಗೌಡ ದೂರದೃಷ್ಟಿಯೇ ಕಾರಣ. ಧಾರ್ಮಿಕತೆ, ಸಾಮಾಜಿಕ ಮೌಲ್ಯ, ಶೈಕ್ಷಣಿಕತೆ, ಆರ್ಥಿಕತೆ ಜೊತೆಗೆ ಪರಿಸರಕ್ಕೆ ಪೂರಕವಾದ ಆಡಳಿತ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪನವರ ಕಾಲಘಟ್ಟದಲ್ಲಿ ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆ ಮಾಡುವ ಮೂಲಕ ಸಮುದಾಯಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನು ಕಳೆದ 7 ದಶಕಗಳ ಹಿಂದೆ ಪ್ರವಾಸಿ ತಾಣ ಬೇಲೂರಿನಲ್ಲಿ ಸ್ಥಾಪಿಸಿದ್ದು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಇಂದು ಸರ್ಕಾರದ ವತಿಯಿಂದ ಸಾಂಕೇತಿಕವಾಗಿ ಕಾರ್ಯಕ್ರಮ ನಡೆಸಿದ್ದು, ಒಕ್ಕಲಿಗ ಸಮಾಜದಿಂದ ಇದೇ ಜೂನ್ 30ರಂದು ಬೇಲೂರಿನಲ್ಲಿ ಅದ್ದೂರಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದರು. ಕೆಂಪೇಗೌಡರ ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂ.ಎ. ನಾಗರಾಜ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಎಂದಿಗೂ ಒಂದು ಜಾತಿ, ಧರ್ಮ, ವರ್ಗಕ್ಕೆ ಸೀಮಿತವಾಗದೆ ಸರ್ವರಿಗೂ ಜನಪರ ಆಡಳಿತ ನೀಡಿದ್ದಾರೆ. ಇಂತಹ ಮಹಾನ್ ಪುರುಷರ ವ್ಯಕ್ತಿತ್ವ ಮತ್ತು ಆಡಳಿತ ವೈಖರಿ ಸರ್ವರಿಗೂ ಮಾದರಿಯಾಗಲಿದೆ ಎಂಬ ನಿಟ್ಟಿನಲ್ಲಿ ವಿಶ್ವ ಪ್ರವಾಸಿ ತಾಣ ಬೇಲೂರಿನಲ್ಲಿ ಅವರು ಪ್ರತಿಮೆಯನ್ನು ಸ್ಥಾಪಿಸಿ ಅಂದಿನಿಂದ ಅವರ ಜನ್ಮದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಜೂನ್ 30ರಂದು ನಡೆಯುವ ಕೆಂಪೇಗೌಡರ ಅದ್ದೂರಿ ಜಯಂತಿಯನ್ನು ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಚರಿಸುವ ಹಿನ್ನೆಲೆಯಲ್ಲಿ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ತಿಳಿಸಿದರು. ವಿಶ್ವದಲ್ಲಿ ಗುರುತಿಸುವಂತೆ ಐಟಿ ಕಂಪನಿಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಗುರುತಿಸುವಂತಹ ಮಾಡಿದಂತಹ ಬೆಂಗಳೂರು ನಿರ್ಮಾತೃ ಆದಂತಹ ಶ್ರೀ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಸಮಸ್ತರಿಗೂ ಕೋರಿದ್ದಾಗಿ ಸಂಘ ಸಂಸ್ಥೆಗಳು, ಕೆಂಪೇಗೌಡ ಹಿತರಕ್ಷಣಾ ಸಮಿತಿ, ಯುವ ಹಿತರಕ್ಷಣಾ ಸಮಿತಿ, ಮಹಿಳಾ ಸಮಿತಿ ಮತ್ತೆಲ್ಲ ಇವರು 30ನೇ ತಾರೀಕಿನಂದು ಈ ಒಂದು ಕೆಂಪೇಗೌಡ ಜಯಂತಿಯನ್ನು ಅದ್ಧೂರಿಯಾಗಿ ಶಂಭುನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬೇಲೂರಿನ ಎಲ್ಲ ಸಮಸ್ತ ನಾಗರಿಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಈ ಕಾರ್ಯಕ್ರಮವನ್ನು 516ನೇ ವರ್ಷದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದನ್ನು ಸೋಮವಾರ 30ನೇ ತಾರೀಕು ಪಾಲ್ಗೊಳ್ಳಬೇಕು ಅಂತಕ್ಕಂಥ ದಂಡಾಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಅದೇ ರೀತಿ ಒಕ್ಕಲಿಗ ಯುವ ವೇದಿಕೆ ಹಾಗೂ ಕೆಂಪೇಗೌಡ ವೇದಿಕೆ, ಕೆಂಪೇಗೌಡ ಯುವ ವೇದಿಕೆ, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ರಿಗೂ ಇವತ್ತು ತಾಲೂಕಿನ ಜನತೆಗೆ 516ನೇ ಕೆಂಪೇಗೌಡ ಜಯಂತಿಯ ಶುಭಾಶಯವನ್ನು ಹೇಳ್ತಾ, ಏನು ಶಾಸಕರು ಹೇಳಿದ ಹಾಗೆ ಇವತ್ತು ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇವತ್ತು ದೇಶದಾದ್ಯಂತ, ರಾಜ್ಯದಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದರ ಜೊತೆಯಲ್ಲಿ ನಾವು ಕೂಡ ಸಾಂಕೇತಿಕವಾಗಿ ಮಾಲಾರ್ಪಣೆಯನ್ನು ಮಾಡಿ ಆಚರಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ತಾಲೂಕಿನಲ್ಲಿ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಸೋಮವಾರದ ಅದ್ದೂರಿ ಕಾರ್ಯಕ್ರಮಕ್ಕೆ ಮಳೆ ಸಹಕಾರ ಕೊಡುವುದು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ, ಪುರಸಭಾ ಮಾಜಿ ಅಧ್ಯಕ್ಷ ಎ.ಆರ್. ಅಶೋಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ.ಜೆ. ನಿಶಾಂತ್, ಯುವ ಘಟಕದ ಗೌರವಾಧ್ಯಕ್ಷ ಸಿಎಂ ಪೃಥ್ವಿ, ಮಾರುತಿ ಚಂದ್ರು, ಕಸಬಾ ಅಧ್ಯಕ್ಷ ಮಾನ ಮಂಜೇಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಎಸ್ ಪ್ರಕಾಶ್, ಮುಖಂಡರಾದ ಬಿರಟೆಮನೆ ಸುರೇಶ್, ಯುವ ವೇದಿಕೆ ಅಧ್ಯಕ್ಷ ಯುವರಾಜೇಗೌಡ, ಪ್ರಧಾನ ಕಾರ್ಯದರ್ಶಿ ಗಣೇಶ್, ಉಪಾಧ್ಯಕ್ಷರಾದ ಎಂಡಿ ದಿನೇಶ್, ಅಬಿಗೌಡ, ಪುಟ್ಟಸ್ವಾಮಿಗೌಡ, ಲೋಹಿತ್, ಮಹೇಶಗೌಡ, ಸ್ವಾಮಿಗೌಡ, ಕೆಎಲ್ ಸುರೇಶ್, ಗಂಗೇಶಣ್ಣ, ಸತೀಶ್, ಮದನ್ ಬಳ್ಳೂರು, ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, TV46 ನ್ಯೂಸ್ ಕನ್ನಡ, ಬೇಲೂರು.